ಹೆಲೋ ಐ ಆಮ್ ರಜತಾ CS ಪ್ರೊಫೆಷನಲ್ ನೈಲ್ ಆರ್ಟಿಸ್ಟ್ ಆ್ಯಂಡ್ ರೆಸಿನ್ ಆರ್ಟಿಸ್ಟ್. ಯಾವುದೇ ಕೆಲಸ ಅಂತ ಬಂದರೂ ಅದರೊಳಗೆ ನಿಮಗೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದರೂ ಹೊಸ ಟಾಸ್ಕ್ ಬರ್ತಾನೆ ಇರುತ್ತೆ, ಹೊಸ ಎಕ್ಸ್ಪೀರಿಯನ್ಸ್ ನಡೀತಾನೇ ಇರುತ್ತೆ. ಸೊ ಇವತ್ತು ನನಗಾಗಿ ದೊಡ್ಡ ಟಾಸ್ಕ್ ಅಂತ ಅಂದರೆ ನಾವು ಫ್ರೇಮ್ ವರ್ಕ್ ಮಾಡಬೇಕಾದ್ರೆ ಯಾವಾಗಲೂ ಮಾಸ್ಕಿಂಗ್ ಟೇಪ್ ಎಲ್ಲ ಕವರ್ ಮಾಡಿ ಮಾಡ್ತೀವಿ. ಬಟ್ ಏನೋ ಇದು ಮಿಸ್ ಆಗಿ ಲೀಕ್ ಆಗಿಬಿಟ್ಟಿದೆ ಫ್ರೇಮಿಂದ. ಸೊ ಇದು ಬರ್ತಾ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೂ ಮುಂಚೆ ನಾವು ಕ್ಲಿಯರ್ ಮಾಡಬೇಕು. ಸೊ ನಾನಿವಾಗ ಎಲ್ಲ ಎಕ್ಸಸ್ ರೆಸಿನ್ ಹೊರಗೆ ಬಂದಿರೋದನ್ನೆಲ್ಲ ನಾನು ರಿಮೂವ್ ಮಾಡ್ತಿದ್ದೀನಿ. ಆಗಲೇ ಹ್ಯಾಂಗಿಂಗು ಕೂಡ ಮಾಡಿಸ್ಬಿಟ್ಟಿದ್ದೆ ನಾನು, ವಾಲ್ ಹ್ಯಾಂಗಿಂಗ್ ಥರ ಇರಬೇಕಲ್ಲ ವರ್ಮಾಲ ಫ್ರೇಮ್. ಸೊ ಹಾಗಾಗಿ ಅದರೊಳಗೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ರಿಮೂವ್ ಮಾಡ್ತಾ ಇದ್ದೀವಿ. ಹಂಗೆ ರಿಮೂವ್ ಮಾಡ್ಬೇಕಾದ್ರೆ ಬೈ ಮಿಸ್ ಆಗಿ ನನಗೆ ಪ್ಲೇಟ್ ತಾಕ್ಬಿಡ್ತು. ಸೊ ಮತ್ತೆ ಕಾಟನ್ ಎಲ್ಲ ಇಟ್ಕೊಂಡು ಮಾಸ್ಕಿಂಗ್ ಟೇಪ್ ಸುತ್ಕೊಂಡು ನಾನು ಬೆರಳಿಗೂ ಮತ್ತೆ ವರ್ಕ್ ಮಾಡ್ತಾಯಿದ್ದೀನಿ. ಅವೆಲ್ಲ ಕಾಮನ್ನು ವರ್ಕ್ ಮಾಡಬೇಕಾದ್ರೆ ಯಾವುದೇ ಕೆಲಸನೂ ಕಷ್ಟ ಅಂತ ಇರೋದಿಲ್ಲ. ನಾವು ನಿಧಾನಕ್ಕೆ ತಾಳ್ಮೆಯಿಂದ ಮಾಡಬೇಕು. ಬೈ ಮಿಸ್ ಆಗಿ ಈ ಥರ ಆದಾಗೂ ನಾವು ಧೈರ್ಯ ಕೆಡಬಾರ್ದು, ಮುಂದುವರಿತಾ ಹೋಗಬೇಕು. ಎಲ್ಲ ಕೇಳ್ತಾರೆ ರೆಸಿನ್ ಆರ್ಟ್ ತುಂಬ ಕಾಸ್ಟ್ಲಿ, ರೆಸಿನ್ ಪ್ರಾಡಕ್ಟ್ಸ್ ಯಾಕೆ ಕಾಸ್ಟ್ಲಿ ಅಂತ ಹೇಳಿ. ಯಾಕಂದರೆ ಅದರಿಂದ ರಾ ಮೆಟೀರಿಯಲ್ಸು ಕೂಡ ಕಾಸ್ಟ್ಲಿ ಇರುತ್ತೆ. ಹಾಗೆ ಅದರಿಂದ ವರ್ಕಿಂಗ್ ಟೈಮ್ ಇರುತ್ತೆ. ಅದಕ್ಕೆ ಬೇರೆ ಥರ ಪಿಗ್ಮೆಂಟ್ಸು ಮಟೀರಿಯಲ್ಸು ಬರುತ್ತೆ. ನಾವು ಅದರಲ್ಲೇ ವರ್ಕ್ ಮಾಡಬೇಕಾಗತ್ತೆ. ಹಂಗೆ ಇದು ಈಸಿ ಅಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಎಲ್ಲದೂ ಡೈಲಿ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಹಾಗಾಗಿ ರೆಸಿನ್ ಆರ್ಟ್ ಕಾಸ್ಟ್ಲಿ ಇರುತ್ತೆ. ನಿಮ್ಮ ವರ್ಕಲ್ಲೂ ಈ ಥರ ಏನಾದರೂ ಹೊಸ ಟಾಸ್ಕ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತಾ? ಹಾಗಾದರೆ ನೀವು ಕಮೆಂಟ್ ಮಾಡಿ, ಯಾವ ಥರ ನೀವು ಫೇಸ್ ಮಾಡಿದ್ರಿ, ಹೇಗೆ ನೀವು ಅದನ್ನ ರಿಕವರ್ ಮಾಡ್ಕೊಂಡ್ರಿ ಅಂತ ಹೇಳಿ. ತಡ ಹಾಗಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಚಿಗುರು ಕಟ್ ಆ್ಯಂಡ್ ಕೋಟ್.